ಸಾಕು ಇನ್ನು ಅಳ್ಬೇಡ ಆಯಿತಾ. ಅವನೇನಾದರೂ ನಿನ್ನನ್ನು ಒಪ್ಕೊಂಡ್ರೆ ನಾನೇ ಕರ್ಕೊಂಡೋಗ್ಬಿಡ್ತೀನಿ. ಹಾಂ, ಎಲ್ಲಿದೆಯಾ ಬಾ ಅಂತಂದರೆ ನಾನೇ ಕರ್ಕೊಂಡೋಗ್ಬಿಡ್ತೀನಿ. ಸುಮ್ಮನೆ ಯಾಕೆ ಬಲವಂತವಾಗಿ ನನ್ನ ಜೊತೆಗಿರ್ತೀಯ? ನಾನು ಹೇಳಿದ್ದು ಒಂದು ಮಾತು ಹೇಳು. ನನಗಿವಾಗ 2 ತಿಂಗಳು ಬಸ್ರಿ ಆಗಿದ್ದೀನಿ ನಾನು ಅಂತ ಹೇಳು. ನೋಡೋಣ ಅವ್ನ ಮನ್ಸಾಗಿ ಏನೈತೆ ನೋಡೋಣ. ನಿನ್ನ ಮೇಲೆ ಏನೋ ಅವನು ಪ್ರೀತಿ ಇದ್ದರೆ ನೀನು ಏನೇ ತಪ್ಪು ಮಾಡಿದ್ರು ಅವನು ಹೊಟ್ಟೆಗೆ ಹಾಕಂತಾನೆ. ನೋಡೇ ಬಿಡೋಣ. ಬಿಡೋ, ನೀನು ಹಂಗೆಲ್ಲ ಹೇಳ್ಬೇಡ. ಒಳ್ಳೆಯವನವನು, ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಆಯಿತು ಸರಿ ಹೇಳು. ಹಲೋ ಹಲೋ ಹಲೋ, ನಾನು ರೀ ಗೀತಾ. ಅಯ್ಯೋ ಗೀತಾ, ಫೋನ್ ರಿಂಗ್ ಆಗ್ತಾ ಇದ್ರು ಫೋನ್ ಎತ್ತಾ ಇದ್ದಿಲ್ಲ. ಎಲ್ಲಿದೆಯಾ ಇವಾಗ ನೀನು? ನನ್ನನ್ನು ಬಂದು ಕರ್ಕೊಂಡೋಗ್ರಿ. ಅದಕ್ಕೆ ಎಲ್ಲಿದೆಯಾ ನೀನು? ನಾನಿವಾಗ 2 ತಿಂಗಳು ಪ್ರೆಗ್ನೆಂಟು. 20 ಲಕ್ಷ ಕೇಳಿದಂತೆ ಕೊಟ್ಬಿಟ್ಟು ಕರ್ಕೊಂಡೋಗ್ಬೇಕಾಗಿತ್ತಾನ ನನ್ನನ್ನು? ಹಾಂ, ಯಾಕೆ ಕರ್ಕೊಂಡೋಗಿಲ್ಲ ನೀನು? ನಿನ್ನ ಹತ್ರ ಏನು ದುಡ್ಡಿಲ್ಲ, ನಿಮ್ಮ ಅಪ್ಪನ ಹತ್ರ ಏನು ದುಡ್ಡಿಲ್ಲ. ನಾನು ಬೇಕಾಗಿಲ್ಲ ನಿಂಗೆ. ದುಡ್ಡಿನ ಕತೆ ಇರಲಿ, 2 ತಿಂಗಳು ಪ್ರೆಗ್ನೆಂಟು ಏನು ಹೇಳ್ತಾ ಇದೆಯಾ ನೀನು? ಏಯ್, ಸುಳ್ಳು ಮಾತ್ರ ಮಾತಾಡಬೇಡ. ನೀ ಪ್ರೆಗ್ನೆಂಟ್ ಅಲ್ಲ. ಇಲ್ಲೇ ಇದ್ದಾಗ ಇಲ್ಲಿ ಪ್ರೆಗ್ನೆಂಟ್ ಆಗಿದ್ದ ನೀನು? ಇಲ್ಲ ಇಲ್ಲ, ಇದು ಮಾಧವನ ಮಗು. ಏನು? ಹಲೋ ಹಲೋ, ಹೇಳು ಹೇಳು ಹೇಳು. ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಬಂದು ಕರ್ಕೊಂಡು ಹೋಗು. ಸರಿ, ನಾನು ಯಾವುದೊಂದಕ್ಕೂ ಫೋನ್ ಮಾಡ್ತೀನಿ ಆಯಿತಾ? ಫೋನ್ ಮಾಡ್ತೀನಿ. ಇವಾಗ ನಾನು ತೊಳೆದಾಗಿದ್ದೀನಿ, ನನ್ನ ಕೆಲಸ ಅದೇ. ಫೋನ್ ಮಾಡ್ತೀನಿ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಫೋನ್ ಮಾಡ್ತೀನಿ ಅಂತಂದರೆ ನಾನು ಇಂಥ ಜಾಗದಾಗಿದ್ದೀನಿ ಅಂತ ಹೇಳ್ತೀನಿ, ಬಂದು ಕರ್ಕೊಂಡೋಗಿ ನನ್ನನ್ನು. ಇವಾಗ ನನಗೆ ಬಿಡುವಿಲ್ಲ ಆಯಿತಾ? ಯಾವಾಗ ನಾನು ಫೋನ್ ಮಾಡ್ತೀನಿ ಬಿಡು, ಹೇಳ್ತೀನಿ. 20 ಲಕ್ಷ ನಮ್ಮ ಅಪ್ಪನ ಕೊಡಲ್ಲ. 1 ರೂಪಾಯಿ ಕೊಡುತ್ತೆ, ನಮ್ಮ ಅಪ್ಪನ 100 ಕಾರಣ ಕೇಳ್ತಾನೆ. ಇನ್ನು 20 ಲಕ್ಷ ಕೇಳಕ್ಕೆ ಹೋಗ್ಲಿ ನಾನು? ನನ್ನ ಹತ್ರ ಇಲ್ಲ 20 ಲಕ್ಷ. ಹೆಂಗಾರ ಮಾಡಿ ಅವನಿಂದ ಫೋನ್ ಮಾಡ್ತೀನಿ, ಬಂದು ನನ್ನನ್ನು ಕರ್ಕೊಂಡು ಹೋಗ್ಬಿಡು. ಇವಾಗ ಹೆಂಗೂ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೆಯಾ? ಆರಾಮಾಗಿ ಅಲ್ಲೇ ಇರುವ. ಇವಾಗ ಏನಕ್ಕೆ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಅಂತ ಪಜ್ಜಿತಿ? ಹಾಂ, ಯಾವಾಗ ನಾನು ಫೋನ್ ಮಾಡ್ಬೇಕಾ? ಫೋನ್ ಮಾಡಿ ಮಾತಾಡು. ಏನು ಮಾತಂತ ಮಾತಾಡ್ತಾ ಇದೆಯಾ? ನಿನ್ನ ಮೇಲೆ ನಾನು ಪ್ರಾಣನ ಇಟ್ಕೊಂಡಿದ್ದೀನಿ. ಇಂಥ ಮಾತುಗಳೆಲ್ಲ ಮಾತಾಡಬೇಡ. ನೋಡಿ ಗೀತಾ, ಇವಾಗ ಅಡುಗೆ ಕೆಟ್ಟೋಗುತ್ತೆ. ನಾನು ನಿನ್ನನ್ನು ಕರ್ಕೊಂಬರೋಕ್ಕಾಗಲ್ಲ ಆಯಿತಾ? ನೀನು ಅಲ್ಲೇ ಆರಾಮಾಗಿರು. ನಾನು ಮಗುನ ಚೆನ್ನಾಗಿ ನೋಡ್ಕೊತೀನಿ, ಅವನ್ನ ನಾನು ಸಾಕೊಂತೀನಿ. ಸುಮ್ಮನೆ ಇಲ್ಲಿ ಬಂದು ಇಲ್ದಿದ್ದೆಲ್ಲ ಇದು ಮಾಡಬೇಡ ನೀನು. ನಿಂಗೆ ಯಾವಾಗ ನಾನು ಫೋನ್ ಮಾಡಬೇಕಾ? ಫೋನ್ ಮಾಡಬೇಕು, ಮಾತಾಡಬೇಕು ಅಂತಂದರೆ ಫೋನ್ ಮಾಡು. ಹಾಗಾದರೆ ನೀನು ನನ್ನನ್ನು ಕರ್ಕೊಂಡು ಹೋಗಲ್ಲ ಬಂದು? ಇಲ್ಲ ಇಲ್ಲ, ಆಗಲ್ಲ ಕರ್ಕೊಂಡು ಹೋಗುತ್ತೆ. ಯಾರ್ದೋ ಮಗುಗೆ ನಾನು ಹೆಂಗೆ ಅಪ್ಪನಾಗಲಿ? ಇದರೊಳಗೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಜನ, ಆಮೇಲೆ ನಾನು ನುಕ್ಕಂತಾರೆ ಅಷ್ಟೇ ತೂ ಅಂತ. ಏನು ಹೇಳ್ತಾ ಇದೆಯಾ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ, ಇಲ್ದಿದ್ದನ್ನು ಹೇಳ್ತಾ ಇಲ್ಲ. ಇರೋ ವಿಷಯನೇ ಹೇಳ್ತಾ ಇದ್ದೀನಿ, ಇಲ್ದಿದ್ದೇನು ಹೇಳ್ತಾ ಇಲ್ಲ ನಾನು. ಹಾಗಾದರೆ ನನ್ನ ಬಂದು ಕರ್ಕೊಂಡು ಹೋಗಲ್ಲ ನೀನು? ಇಲ್ಲ ಆಗಲ್ಲ. ಯಾಕಾಗಲ್ಲ? ನಾನು ನಿನ್ನ ಹೆಂಡತಿ ತಾನೇ? ಹೆಂಡತಿ ಆವಾಗಿದ್ದೆ, ಇವಾಗಿಲ್ಲ. ನೋಡು, ಪದೇ ಪದೇ ಫೋನ್ ಮಾಡಬೇಡ ಆಯಿತಾ? ನಾನು ಯಾವಾಗ ನಿನ್ನ ಜೊತೆಗೆ ಮಾತಾಡ್ಬೇಕಂದ್ರೆ ಫೋನ್ ಮಾಡ್ತೀನಿ, ನನಗೆ ಫೋನ್ ಮಾಡಬೇಡ ನೀನು. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಮ್ಗೊಬ್ಬ ಮಗನವನೇ, ಅವನಿಗೆ ಯಾರು ತಿಕ್ಕು? ಅವನಿಗೆ ನಿನ್ನ ಅವಶ್ಯಕತೆನೇ ಇಲ್ಲ, ನಿನ್ನ ನೆನೆಸ್ಕೊಳ್ಳೋದೇ ಇಲ್ಲ ಅವನು. ಸರೋಜಿನೇ ನಮ್ಮ ಅಮ್ಮನು ಅಂತ ತಿಳ್ಕೊಂಡು ಅವಳ ಹತ್ರ ಚೆನ್ನಾಗಿ ಅವನೇ. ಅವನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇವಾಗ ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡು. ಹೆಂಗೂ ಕರ್ಕೊಂಡೋಗಿ ಇಟ್ಕೊಂಡವನೇ, ಅವನ ಜೊತೆಗೆ ನೆಮ್ಮದಿಯಾಗಿ ಜೀವನ ಮಾಡೋದು ಕಲ್ಕೊ. ಸುಮ್ಮನೆ ಯಾಕೆ ನನ್ನ ಪ್ರಾಣ ತಿಂತೀಯಾ? ಇವಾಗ ನೀನು ಕರ್ಕೊಂಡೋಗಲ್ಲ ನನ್ನನ್ನು? ಕರ್ಕೊಂಡು ಹೋಗಲ್ಲ, ಬೇಕಾಗಿಲ್ಲ. ಇವಾಗ ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡು. ನಿನ್ನ ಜೀವನ ನೀನು ನೋಡ್ಕೊ. ಅಲ್ಲ, ಅವನಿಗೆ ಬಸರಾಗಿದೆಯಾ? ನಾನು ಕರ್ಕೊಂಬರಲ್ಲ ನಿನ್ನನ್ನು? ಊರಾಗಿನ ಜನ ಇವಾಗ ನೆಗಿತಾವ್ರೆ. ಹಾಂ, ಏನೋ ನಿನ್ನ ಜೀವನ ದೊಡ್ಡವನೇ ಅಂತ ನೋಡ. ಸುಮ್ಮನೆ ಮಾತು ಬೇಡ. ಎಲ್ಲೋ ಆರಾಮಾಗಿದೆಯಲ್ಲ, ಅಲ್ಲೇ ಆರಾಮಾಗಿರು. ಇಕ್ಕು ಫೋನು. ಬೇಡ ನೋಡು, ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನನ್ನು. ಕರ್ಕೊಂಡೋಗಿ ಬಾ. ನನಗೆ ಅವನ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ, ನಾನು ನಿನ್ನ ಜೊತೆಗೆ ಇರಬೇಕು. ಇಕ್ಕು ಫೋನು ಅಂತ ಹೇಳಿದ್ದು. ನಿನ್ಗಿಷ್ಟ ಇದ್ರೆ ನನಗಿಷ್ಟ ಇರಬೇಕಲ್ಲ. ನನಗಿಷ್ಟ ಇಲ್ಲ ನೀನು ನಮ್ಮ ಮನೆಗೆ ಬರೋದು. ಹಲೋ ಹಲೋ ಹಲೋ, ಏನಂತೆ? ಹಲೋ ಹಲೋ, ಎಲ್ಲ ಹಾಳಾದೋನೆ ನಿನ್ನಿಂದನೇನೋ. ನಿನ್ನಿಂದನೇ ನಾನು ಪಾಡಿಗೆ ನಾನು ಇದನ್ನೆಲ್ಲ ಯಾಕೋ ನನ್ನ ಜೀವನ ಹಾಳು ಮಾಡಿದೆ ನೀನು. ಇವಾಗ ನೋಡು ಹೆಂಗೆ ಮಾತಾಡ್ತಾವ್ ನೋಡು. ಮುಚ್ಚಬೇಕು ಬಾಯಿ. ನನ್ನ ಪಾಡಕ್ಕೆ ನಾನಿದ್ದೆ, ನಿನ್ನ ಪಾಡಕ್ಕೆ ನೀನಿದ್ದೆ. ಏನಕ್ಕೆ ನಂಗೆ ನೋಟಿಸ್ ಕಳಿಸ್ಬೇಕಾಗಿತ್ತು? ಆಸ್ತಿ ಒಳಗೆ ಭಾಗ ಬೇಕು, ದುಡ್ಡು ಬೇಕು ಅಂತ ನಾನೇನು ಹೇಳಿದ್ನಾ ಕಳಿಸು ಅಂತ? ಹಾಂ, ನಿಮ್ಮ ಅಮ್ಮ ಹೇಳಿದ್ಲು, ಅಯ್ಯೋ ನನ್ನ ಮಗಳಿಗೆ ಬಾಳೆ ಇಲ್ಲಪ್ಪ, ಮನೆಗೆ ಚೆನ್ನಾಗೇ ನೋಡ್ಕೊಳಲ್ಲ, ನೀನೇ ಕರ್ಕೊಂಡೋಗಿ ಇಕ್ಕಪ್ಪ ಅಂತ. ಯಾಕೆ ನೋಟಿಸ್ ಕಳಿಸ್ಬೇಕಾಗಿತ್ತು? ನೀನು ನಿಮ್ಮ ಅಮ್ಮನ ಮಾಡಿದ ತಪ್ಪಿಗೆ ಇವಾಗ ನನ್ನನ್ನು ಬೈತಾ ಇದ್ದೀರಿ. ಪರವಾಗಿಲ್ಲ. ಇವಾಗ ನೋಡು ಬೇಡ ನಿನ್ನ ಅಂತವನೇ. ನಾನು ಹೇಳಿಲ್ಲ ನಾನು. ಅವನೊಂಥರ ಚಿಟ್ಟ ಇದ್ದಂಗೆ. ಈ ಹೂವೊಳಗೆ ದುಂಬಿ ಈರಿ ಬಿಟ್ಟು ಬೇರೆ ಹೂ ಕೋತಾನೆ. ಹೋಗಿ ಅವನ್ನ ಮುಂದೆ ಕತ್ಕೊಂಡು ಅಳ್ತಾ ಇದ್ದೆ ನೋಡು. ನಿನಗೆ ಬುದ್ಧಿ ಇಲ್ಲ. ನನಗೆ ಅವನ ಬಗ್ಗೆ ಏನು ಹೇಳ್ಬೇಕಂತಾನೆ ಅಸಹ್ಯ. ಅಲ್ಲ, ನಮ್ಮ ಅಣ್ಣಿದ್ದಾಗೇನೆ ನಮ್ಮ ಅತ್ತಿಗೆ ಅವ್ರ ಮನೆಗೆ ಬರ್ತಾ ಇದ್ದ ಅವನು, ಮಾನ ಮರ್ಯಾದೆ ಇಲ್ದವನು. ನೀನು ಸುಮ್ಮನೆ ಫೋನ್ ಮಾಡಿ ಹೇಳಿದ್ರೆ ಬೇಜಾರು ಮಾಡ್ಕೊಂತೀಯ. ನೋಡ್ದ ಯಾವುದೋ ಒಂದು ನೆಪ ಇಟ್ಕೊಂಡು ಫೋನ್ ಮಾಡವನು ಇವನು ನನ್ನ ಹತ್ರ ಮಾತಾಡೋಕ್ಕೆ ಅಂತ ಅನ್ಕೊಂತೀಯ ಅಂತ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಕಣ್ಣಾಗ ನೋಡಿದ್ದು ನಂಗಿದ್ದೆ. ಹೋಗಿ ಎಂಥವಳು ಕಟ್ಕೊಂಡವಳೆ ಅಂತ. ಏನಕ್ಕೆ ಬೇಕು ಅವ್ನು ಸವಾಸ ನಿಂಕ? ಏನಕ್ಕೆ ಬೇಕು? ನಿಲ್ಸ ಕಣ್ಣೀರು. ಏನು ಕಮ್ಮಿ ಆಗೈತೆ ನಿಂಕ? ನೋಡ, ಅದೇನು ಮಾಡ್ತೀಯೋ ಏನು ಬಿಡ್ತೀಯೋ ನಂಗೆ ತಿಳಿದು. ಇವನು ಇಷ್ಟೆಲ್ಲ ಮಾತಾಡಿದ್ಮೇಲೆ ಇವನು ನನಗೆ ಬೇಕಾಗಿಲ್ಲ.
ನನ್ನ ಮಗನ ನನಗೆ ತಂದ್ಕೊಡು ಆಯಿತಾ. ನನ್ನ ಮಗನ ನನಗೆ ಬೇಕೇ ಬೇಕು. ನಾನು ಕೂಲಿ ನಾಲಿ ಮಾಡ್ಕೊಂಡು ನನ್ನ ಮಗನ ಸಾಕ್ತೀನಿ. ನೀನು ಹೆಂಗನ ಮಾಡಿ ನನ್ನ ಮಗುನ ನನಗೆ ತಂದ್ಕೊಡು. ಕೂಲಿ ನಾಲಿ ಮಾಡೋಂಥ ಗಾಚಾರ ನಿಂಕೇನೆ ರಾಣಿ ಇದ್ದಂಗಿರಿಯ ನಡಿಗೆ. ನಿನ್ನ ಮಗನ ತಾನೇ ನಾನು ತಂದ್ಕೊಡ್ತೀನಿ. ಮಗನು ಅಂತ ಹೇಳ್ಬಿಟ್ಟು ನೇಹ ಮಗುನ ತಂದ್ಕೊಟ್ಟಿದ್ದಿ ಅಂದರೆ ನೋಡಿ ಚೆನ್ನಾಗಿರಲ್ಲ. ಇಲ್ಲ, ನಿನ್ನ ಮಗನ್ನೇ ಕರ್ಕೊಂಬರ್ತೀನಿ. ನೋಡ, ನೀನು ಹೋಗಬೇಡ. ಊರಾಗಿನ ಜನ ಏನು ಇವ್ನು ಇಲ್ಲಿ ಬಂದು ಓಡಾಡ್ಸವನೆ ಅಂತ ಅನುಮಾನ ಬೀಳ್ತಾರೆ. ಯಾರನ ಬೇರೆಯವ್ರ ಕೈಯಿಂದ ಮಗು ನೆಚ್ಕೊಂಬ. ನಿನ್ನ ಜೊತೆಗೆ ನಾನು ಇರ್ಬೇಕು ತಾನೆ. ಅದಕ್ಕೆ ಅಲ್ಲ ಅವ್ರ ಬಂಡವಾಳಗಳೆಲ್ಲ ನಿನ್ನ ಮುಂದೆ ತೋರಿಸ್ತಾ ಇರೋದು ನಾನು. ನೋಡ್ದ ಅವನು ಹೆಂಗೆ ಮಾತಾಡಿದ್ನು. ಅವನ್ಗ ಗಂಡು ಮಗು ಬೇಕಾಗಿತ್ತು, ಸಿಕ್ತಲ್ಲ ಇನ್ನೇನು. ನಾನು ನೆಮ್ಮದಿಯಾಗಿರ್ಬೇಕಂತಂದ್ರೆ ನೀನು ಮಗುನ ತಂದು ನನ್ನ ಕೈಗೆ ಕೊಡಿಸ್ಬೇಕು. ಮುಂಚಿನ ಥರ ಏನಾರ ಮೋಸ ಮಾಡಿದ್ದೆ ಅಂದರೆ ನೋಡಿ ಚೆನ್ನಾಗಿರಲ್ಲ. ಸರಿ ಆಯಿತು, ನಿನ್ನ ಮಗು ನೀನು ತಂದು ಒಪ್ಸೋ ಜವಾಬ್ದಾರಿ ನಂದು. ನೀನು ನೆಮ್ಮದಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ಇಲ್ಲಿಗೆ ಕರ್ಕೊಂಬ ಮಗುನ. ನಾವು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರೋಣ ಒಂದು ಸ್ವಲ್ಪ ದಿವಸ. ಸರಿ ಆಯಿತು ಬಿಡು. ತಿಳಿತಾ ಇವಾಗ ಅವನೆಂಥವನು ಅಂತ? ತಿಳಿಯೋದೇನು, ಜನ್ಮಕ್ಕಷ್ಟು ಬೆಂಕಿ ಆಗ್ತು. ಇವನು ಇಂಥ ಕಚಡ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೋಗು, ಇವತ್ತು ಹೊತ್ತು ಮುಳುಗಷ್ಟಲ್ಲಿ ಮಗು ನನ್ನ ಹತ್ರ ಇರಬೇಕು. ಸರಿ ಇರು, ಕರ್ಕೊಂಬರ್ತೀನಿ. ಅಯ್ಯ ಬಿಚ್ಚಮ್ಮ, ಹೋದ್ರೆ ಹೋಗ್ಲಿ ಬಿಡು. ಇನ್ಯಾಕೆ ಸುಮ್ಮನೆ ಅಳ್ತಾ ಇದೀಯಾ? ಅಮ್ಮ, ಇದೇ ಕತೆ ಹಿಂಗೆ ಹೇಳ್ತಾ ಇದೆಯಾ? ಏನಾಯ್ತು? ಅಯ್ಯೋ, ನಿಮ್ಮ ಮಾವನ್ ಬರ್ತಾ ಇದ್ದಿದ್ದು ಹೆಲಿಕಾಪ್ಟ್ರು. ಇದು ಅಂಜಾನ್ ಅದಲ್ಲ, ಅಂಜಾನು ಅದ್ರಾಗ ಬಿದ್ದು ಸುಟ್ಟಾಯ್ತಂತಪ್ಪ. ಹೌದಾ? ಯಾರು ಹೇಳಿದ್ದು? ಅದ್ಯಾರೋ ನಿಮ್ಮ ಮಾವನ ಫ್ರೆಂಡು ನೀನು ಎಲ್ರಿಗೂ ಫೋನ್ ಮಾಡಿದ್ದಂತೆ. ಆ ಥರ ಯಾವುದು ಇನ್ಸಿಡೆಂಟೇ ಆಗಿಲ್ಲ. ಏನಂತೆ? ಆ ಥರ ಯಾವುದು ಇನ್ಸಿಡೆಂಟೇ ಆಗಿಲ್ಲ. ಟಿ ವಿ ಒಳಗೆ ಬರ್ತಾಯಿತ್ತು, ಫೋನುಗಳಿಗೆ ಬರ್ತಾಯಿತ್ತು, ಯಾವುದು ಬಂದಿಲ್ಲಲ್ಲ. ಹಾಂ, ಸಿಕ್ಕಿಲ್ಲ ಅಂತಪ್ಪ. ಅಂಜಾನಾಗೆ ಅದಂತೆ ಸಿಕ್ಕಿಲ್ಲ ಅಂತ, ಎಲ್ಲ ಸುಟ್ಟೋಗವ್ರಂತೆ. ಅದೇ ಅಮ್ಮ ನಾನು ಹೇಳ್ತಾ ಇರೋದು. ಆ ಥರ ಯಾವುದು ಇನ್ಸಿಡೆಂಟ್ ಆಗಿಲ್ಲ ಅಂತ. ಟಿ ವಿ ಒಳಗೆ ಫೋನುಗಳೊಳಗೆ ಎಲ್ಲ ಬರ್ತಾಯಿತ್ತಲ್ಲ, ಬ್ರೇಕಿಂಗ್ ನ್ಯೂಸು ಅಂತ. ಯಾರತ್ತ ನಿಮ್ಗೆ ಹೇಳಿದ್ದು? ಶುಭ ಸಿಕ್ಕಾಕೊಂಡ್ಬಿಡ್ತೀರಾ ನಾವು. ಯಾರ ನಿನ್ಗೆ ಫೋನ್ ಮಾಡಿದ್ದು? ನಿಮ್ಮ ಅಪ್ಪನ ಬರ್ತಾ ಇದ್ದು ಫ್ಲೈಟು ಆಕ್ಸಿಡೆಂಟ್ ಆಗೈತೆ ಅಂತ, ಬ್ಲಾಸ್ಟ್ ಆಗೈತೆ ಅಂತ. ಯಾರು ಫೋನ್ ಮಾಡಿದ್ದು ನಿಂಗೆ? ಡ್ಯಾಡಿ ಅವರಲ್ಲ, ಅವ್ರ ಫ್ರೆಂಡು. ಅಲ್ಲ, ಯಾವ ಫೋನಲ್ಲೂ ಬಂದಿಲ್ಲ, ಯಾವ ಟಿ ವಿಯಲ್ಲೂ ಬಂದಿಲ್ಲ. ಏನೆಲ್ಲ ಹುಚ್ಚಾಟ ಆಡ್ತಾ ಇದ್ದೀರಾ? ಹಾಂ, ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಹೋಗಿ ಅಲ್ಲೇ ಏರ್ಪೋರ್ಟ್ ಹತ್ರ ವಿಚಾರಿಸ್ಕೊಂಬತ್ತೀನಿ ತಡಿ, ಯಾವ ಫ್ಲೈಟು ಬ್ಲಾಸ್ಟ್ ಆಗಿರೋದು ಅಂತ. ಅಯ್ಯೋದಿ ಏನಕ್ಕೆ ಗೊತ್ತಿಲ್ಲ ಬಿಡ್ರಿ, ಇನ್ನೇನು ಮಾಡೋಕ್ಕತ್ತೈತೆ. ಅಮೆಝಾನ್ ಕಾರ್ಡಲ್ಲಂತೆ ಬ್ಲಾಸ್ಟ್ ಆಗಿರೋದು. ಅಮೆಝಾನ್ ಕಾರ್ಡ್ ಎಲ್ಲಿರೋದು? ನಿಮ್ಮ ಅಪ್ಪನ ಹೋಗಿರೋದು ಎಲ್ಲಿಗೆ? ಹಾಂ, ತಮಾಷೆ ಮಾಡ್ತೀರಾ ಎಲ್ಲರೂ? ಸುಳ್ಳು ಹೇಳಿದ್ರು ನಂಬಂಗೆ ಹೇಳ್ಬೇಕು. ಅಯ್ಯೋ, ನಿಜವಾಗ್ಲೂ ನಮ್ಮ ಅಪ್ಪನ ಸುಟ್ಟೋಗೋಣಂತೆ, ಬದುಕಿಲ್ಲಂತೆ, ಸತ್ತೋಗೋಣಂತೆ. ನೀವೇನು ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ನಿಜಾನೇ. ಹೋದ್ರೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕತ್ತೈತೆ. ಅಲ್ಲಿನ ಆಫೀಸು, ಆಸ್ತಿ, ಮನೆ ಎಲ್ಲ ನಾನೇ ನೋಡ್ಕೊಂತೀನಿ. ಅಯ್ಯೋ, ಅದೆಲ್ಲ ಗೌರ್ಮೆಂಟ್ ಅವರು ತಗೊಂಬಿಟ್ರಂತಪ್ಪ. ಗೌರ್ಮೆಂಟ್ ಅವ್ರು ಹೆಂಗೆ ತಗೊಂತಾರೆ? ಅದೇನೋ ಅವರೇ ಹೇಳಿದ್ದು. ಅವ್ರ ಅಪ್ಪನು ಸತ್ತೋಗಿದ ತಕ್ಷಣ ಆ ಆಸ್ತಿ ಎಲ್ಲನೋ ಗೌರ್ಮೆಂಟ್ ಅವ್ರು ಕೊಳ್ತೈತಂತೆ. ಏನಾಯ್ತು? ಹಾಂ, ಅಮ್ಮನೂ ಮಗಳು ಸೇರ್ಕೊಂಡು ನಾಟಕ ಆಡ್ತಾ ಇದ್ರೇನು? ಏನು ನಿಮ್ಮ ಸಮಾಚಾರ? ಹಾಂ, ಅಯ್ಯೋ, ಏನು ಸಮಾಚಾರ ಅಂತಂದರೆ, ನಮ್ಮ ಅಪ್ಪನು ನನ್ನ ಹೆಸರಿಗೆ ಯಾವುದೂ ಆಸ್ತಿ ಬರ್ತಿರಲಿಲ್ಲ. ಆಸ್ತಿ ನನ್ನ ಹೆಸರಿಗೆ ಬರೋದಿದ್ರೆ ನಮ್ಮ ಅಪ್ಪನ ಸತ್ತೋಗ್ತಾನೆ, ಆಸ್ತಿ ಎಲ್ಲನೂ ಅನಾಥಾಶ್ರಮಕ್ಕೆ ಸೇರುತ್ತೆ. ನಮ್ಮ ಮನೆಯೊಳಗೆ ಹಂಗೆ ವಿಲ್ ಬರೆಯೋದು. ಯಾರು ಹೇಳಿದ್ದು ನಿನಗೆ? ಬಾ ತಾಲೂಕು ಆಫೀಸ್ ಕರ್ಕೊಂಡು ಹೋಗ್ತೀನಿ ಬಾ. ಎಲ್ಲ ನಾಟಕ ಆಡ್ತಾ ಇದ್ದೀರಾ ನಮ್ಮ ಹತ್ರ? ತೆಗೆದು ಕಪಾಲಕ್ಕೆ ಕೊಟ್ಟರೆ ಹೆಂಗಿರ್ಬೇಕು, ತಲೆ ಗಿರ್ರ ಅಂತ ತಿರುಗಿಬಿಡ್ಬೇಕು. ಯಾಕೆ ನಿಮ್ಮ ಅಪ್ಪನಿಗೆ ಒಬ್ಬ ಮಗಳವಳೆ ಅಂತ ಬರ್ಸಿರಲ್ಲ ಯಾವುದ್ರಲ್ಲೂ ನಿಮ್ಮ ಅಪ್ಪನ? ಅದಂಗೆ ಗೌರ್ಮೆಂಟ್ಗೆ ಹೋಗ್ಬಿಟ್ಟೈತೆ ಆಸ್ತಿ ಎಲ್ಲ. ನೀನು ಏನು ನಾಟಕ ಆಡ್ತಾ ಇದ್ದೀರಾ? ಅಮ್ಮನ ಮಗಳು ನನ್ನ ಹತ್ರ. ನಮ್ಮ ಅಮ್ಮನ ಮಾತು ಕೇಳಿ ನಾನು ತೊಳ್ಕೊಂಡಿರೋ ಹಳ್ಳಕ್ಕೆ ನಾನು ಬಿದ್ದಿದ್ದೀನಿ. ಇನ್ನು ನಿನ್ನ ಮಾತು ಕೇಳಲ್ಲ. ಅದೇನು ನಡೀತಾಯಿತೋ ಕರೆಕ್ಟಾಗಿ ನಿಜ ಹೇಳು. ಇಲ್ಲ ಅಂತಂದರೆ ಏಟಿಗೆ ಬೀಳ್ತಾವಂದ್ರೆ ಹಂಗಿಂಗೆ ಬೀಳಲ್ಲ. ನಿಂಗೂ ನಿಮ್ಮ ಅಮ್ಮನಿಗೆ ಇಬ್ಬರಿಗೂ ಸೇರಿಸಿ ಹೊಡಿತೀನಿ. ನಾನು ಹೇಳ್ತಾ ಇರೋದು ನಿಜನೇ. ಯಾವುದೇ ನಿಜ? ಯಾವ್ದು ನಿಜ? ನನ್ನ ಹತ್ರನೇ ಸುಳ್ಳು ಬೋಗಿಲ್ತೀರಾ ಅಮ್ಮನ ಮಗಳು ಇಬ್ರು? ಎಲ್ಲ ನಿಮ್ಮ ಅಪ್ಪನು? ಅಯ್ಯೋ, ನಮ್ಮ ಅಪ್ಪನು ಬರ್ತಾಗಿದ್ದು ಏರ್ಪ್ಲೇನು ಬ್ಲಾಸ್ಟ್ ಆಗೈತೆ ಅಂತ ಹೇಳ್ತಾ ಇಲ್ಲ. ತಿರುಗಿ ನಿಮ್ಮ ಅಪ್ಪನು ಅಂತ ಕೇಳ್ತಾ ಇದ್ರಲ್ಲ ನೀವು. ಮಾವ ಅಲ್ಲಲೇ ಬಟ್ಟೆ ಬಾರಿ ಏನು ಕೊಡ್ದಿರಾ ಮನೆ ಬೀಗ ಹಾಕೊಂಡು ಹಿಂಗೆ ಓಡ್ ಬಂದಿದ್ಯಲ್ಲ, ಸರಿನಾ ಇದು? ಹಾಂ, ನೋಡಪ್ಪ ನಿಮ್ಮ ಅತ್ತ ಇಂಥ ಕೆಲಸ ಮಾಡ್ತಾಳೆ. ಎಲ್ಲ ಏರ್ಪ್ಲೇನಾಗ ಹೋಗ ಸತ್ತೋದ್ರಂತ ನೀವು. ಯಾವ ಏರ್ಪ್ಲೇನು? ನಾನು ಎಲ್ಲಕ್ಕೂ ಹೋಗಿಲ್ಲಪ್ಪ, ನನ್ನ ಮನೆಗೆ ಇದ್ದೀನಿ. ಎಲ್ಲಕ್ಕೂ ಹೋಗಿಲ್ಲ ನಾನು. ಎಲ್ಲ ಆಚೆ ಹೋಗಿ ಬರ್ತೀನಿ ಇರುವಂತ ಹೋದೆ. ಅಷ್ಟು ಬೇಗ ಬೀಗ ಹಾಕೊಂಡು ಮಗಳ ಮನೆಗೆ ಓಡ್ ಬಂದವಳೆ ನೋಡು. ನಾಯಿಗಳೆಲ್ಲ ಓಡಿಸ್ಕೊಂಬಂದು ಬಟ್ಟೆಗಳೆಲ್ಲ ಅರ್ಧಕವೇನಂತ ಬಟ್ಟೆಗಳೇ ಇಲ್ಲ ಇವಾಗ. ಅಯ್ಯೋ 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 ಅಯ್ಯೋ, ಕಟ್ಕೊಂಡಿರಿ ಎಲ್ರಿಗಿನ ಹೆಚ್ಚಾಗಿ ಕೇಳ್ತಾವನಲ್ಲಪ್ಪ ಇವನು. ಹಾಂ, ಮಾತಾಡೆ. ಯಾಕೆ? ಮಾತಾಡ. ನಿಮ್ಗೆಲ್ಲ ದುರಾಂಕರ ಜಾಸ್ತಿ ಆಗೈತೆ. ನಿಮ್ಗೆ ಬಾರಿಸ್ತಾ ಇರಬೇಕು. ಲೇ ಶುಭ, ಅಮ್ಮ ಹೊಲ್ಟೋದ್ನ ಅಂತಂದೆ. ಇವನು ತಿರ್ಗಾ ಹೆಂಗೆ ಬಂದ್ಬಿಟ್ನಮ್ಮ? ಅದೇನೋ ನನಗೂ ತಿಳಿತಾ ಇಲ್ಲ. ನೋಡೋ ಬಂದ್ಬಿಟ್ಟವನೇ. ಏನೋ ಮಾಡೋದು ಇವಾಗ? ಇವ್ನು ಹೆಂಗೆ ಸಾಧಕೋದು? ಬಲೆ ಕಂತ್ರಿ ಮುಂಡಿಗೆ ಎತ್ತು ಅಮ್ಮನೂ ಮಗಳು. ಕಮ್ಮಿಯಾದ ಮುಂಡಿಗ್ಲೆಲ್ಲ ನೀವು. ಅಲ್ಲ, ನಿಮ್ಮ ಅಪ್ಪನ ಗುಂಡು ಕಾಲಿದ್ದಂಗೆ ಇಲ್ಲೇ ಅವನೇ. ಅದು ಎಷ್ಟು ಮಾತುಗಳು ಹೇಳ್ಬಿಟ್ರೆ ಗಿಲಿಟ್ ಮಾತುಗಳು. ನಾನೆಲ್ಲ ನಿಜವೇ ಅಂತ ಬೆರ್ಗಾಗಿ ಹೋಗ್ಬಿಟ್ನೆ. ಅನ್ಯಾಯವಾಗಿ ಹೋಗ್ಬಿಟ್ನಲ್ಲ ಅಂತ. ಹಾಂ,
ನಿಮ್ಮಂತ ಕಂತ್ರಿ ಮುಂಡಿಗಳು ಇನ್ನೊಬ್ರಿಲ್ಲ. ಅವನು ಹೇಳ್ದಂಗೆ ಸರಿಯಾಗಿ ಆಗ್ತಾ ಇರ್ಬೇಕು ಇಬ್ಬರಿಗೂ ಪರ್ಕೆಗೆ. ಬೇಕೋ ಪುಂಡಲ್ಲಿ ತಕೊಂಬಂದು. ಬಿಕ್ರಮ್ಮ, ನಿಮ್ಮ ಯಜಮಾನ್ ಬಂದವನು, ಹೋಗಮ್ಮ ಹೋಗಿ. ಇನ್ನಿಲ್ಲೇನು ಕೆಲಸ? ಲೇ ಬರ್ತಿ ಲೇ ಬರ್ತಿ. ಅಯ್ಯೋ ನಿನ್ನ ಬಾಯಿಗೆ ಮುನ್ನಾಕ ನನ್ನ ಮಗಳ ಮದುವೆಗೆ ನಾಟಕ ಮಾಡೋ ಅಂತೆ ಹೇಳ್ನಿ ತಾನೆ. ನಾಟಕ ಮಾಡಿದ್ದೆ ತಾನೆ ನೀನು? ದುಡ್ಡು ಕೊಟ್ನಿ ತಾನೆ? ಈಸ್ಕೊಂಡು ಹೋಗಿದ್ದಲ್ಲ, ತಿರ್ಗಾ ಏನಕ್ಕೆ ಬಂದಿರೋದಿಲ್ಲಿಗ ಸಾಯಕ? ಹಾಂ? ಅಯ್ಯೋ ನಮ್ಮ ನಾಟಕ ಕಂಪ್ನಿಯವ್ರು ನನ್ನ ಬಿಟ್ಬಿಟ್ಟು ಯಾವುದೋ ಊರಿಗೆ ಹೊರಟ್ಬಿಟ್ಟವ್ರೆ. ಹ್ಞೂ, ಇನ್ನೇನು ಮಾಡೋದು? ಅವ್ರು ಈ ಕಡೆಗೆ ಬರೋವರೆಗೂ ಇನ್ನು ನೀನೇ ಗತಿನಂಕ. ನಿಮ್ಮ ಮನೆ ಹತ್ರಕ್ಕೆ ಹೋದೆ, ಅಲ್ಲಿ ನೀನಿರಿಲ್ಲ. ಅದಕ್ಕೆ ಮಗಳ ಮನೆಗೆ ಬಂದಿತ್ತೀಯ ಅಂತ ಬಂದೆ. ಹೆಂಗೋ ನಿಮ್ಮ ಮಗಳ ಮನೆ ನೋಡಿದ್ನಲ್ಲ, ಅದಕ್ಕೆ ಬಂದ್ಬಿಟ್ಟೆ ಇಲ್ಲಿಕ. ಪೌ, ನಿಂಕೇನೆ ಅಷ್ಟೇನು ಮಾನ ಮರ್ಯಾದಿಲ್ಲೇನಪ್ಪ? ಹಾಂ? ಅವತ್ತು ನಾವು ಸುಮ್ಮನೆ ನಾಟಕ ಆಡೋಕ್ಕೆ ಕರ್ಸಿದ್ದು ಅಷ್ಟೇ ತಾನೆ. ತಿರ್ಗಿ ಅವ್ರ ಮನೆಗೆ ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು ಜ್ಞಾನ ಬೇಡ ನಿಂಕ. ನಡಿ ಇಲ್ಲಿಂದ, ಜಾಗ ಖಾಲಿ ಮಾಡುವ. ಓ ಇಲ್ಲ, ನಮ್ಮ ನಾಟಕ ಕಂಪ್ನಿಯವರು ಎಲ್ಲ ಈ ಕಡೆಗೆ ಹೊರಟ್ಬಿಟ್ಟವ್ರೆ. ತಮಿಳ್ನಾಡು, ಕೇರಳ ಆ ಕಡೆ. ಅವ್ರು ಈ ಕಡೆಗೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನೀವು ಜಾಸ್ತಿ ಮಾತಾಡಿದ್ರಂದ್ರೆ ನಿಮ್ಮ ಯಜಮಾನ್ ಕೂಗ್ತೀನಿ. ನಿನ್ನ ಗಂಡ ಮುಂದೆ ನಿನ್ನ ಬಂಡವಾಳ, ನಿಮ್ಮ ಅಮ್ಮನ ಬಂಡವಾಳ ಬಯಲು ಮಾಡ್ತೀನಿ. ಕೈ ಬಾಯಿ ಮುಚ್ಕೊಂಡು ನಡಿಯ. ನನ್ನ ಹತ್ರ ಎಲ್ಲ ಒಂದು 50 ರೂಪಾಯಿ ಕಾಸದ ಕೊಡ್ತೀನಿ, ನಡಿಯ. ಹೋಗ, ಅಲ್ಲೆಲ್ಲ ನಾ ಬಿತ್ತಿರೋಗೋ. ಇಲ್ಲಿಗೆ ಯಾಕೋ ಬಂದಿದ್ಯಾ?